ಮಂಗಳೂರು ಬಂದರಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ನಿರ್ಮಾಣಗೊಂಡಿರುವ ದಿವಂಗತ ಲೋಕನಾಥ್ ಬೋಳಾರ್ ಸ್ಮಾರಕ ನೂತನ ಕಟ್ಟಡದ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರಾದ ಡಾಕ್ಟರ್ ಜಿ ಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಥಮ ಚಿಕಿತ್ಸಾ ಕೇಂದ್ರ ಮೀನುಗಾರರಿಗೆ ಅತ್ಯಂತ ಅಗತ್ಯವಾದಂತಹ ಆ ನಿಟ್ಟಿನಲ್ಲಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಯಾರು ದೊಡ್ಡ ದೇವರೇನಲ್ಲ, ದೇವರು ಸಹ ತಪ್ಪು ಮಾಡ್ತಾನೆ. ಆ ನಿಟ್ಟಿನಲ್ಲಿ ಖಂಡಿತ ನೀವು ಇದನ್ನು ಪಾಲಿಸಬೇಕು. ಇವತ್ತು ವರದರಾಜ್ ಅತ್ಯಂತ ನಿಷ್ಠ, ಪ್ರಾಮಾಣಿಕ, ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ದೇನೆ. ಅವನಾಣೆ ಕುರ್ಚಿ ಬಿಟ್ಟ ಮೇಲೆ ನೀವು ಮತ್ತೇನಾದರೂ ಒಂದು ಟೀಕೆ ಟಿಪ್ಪಣಿ ಮಾಡೋದಿರ್ತದೆ. ಈಗಾಗಲೇ ಬಹಳಷ್ಟು ನಾಯಕರುಗಳು ಹೇಳಿದ್ದಾರೆ, ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಉಳಿಯುತ್ತವೆ. ಅದು ಖಂಡಿತ ಒಳ್ಳೆಯ ಮಾತು. ಯಾರು ಏನೇ ಟೀಕೆ ಮಾಡಲಿ, ಸಾಧನೆ ಮಾತ್ರ ಉಳಿತದೆ. ಅದು ಮಾಡಿದ್ದು ಇವತ್ತು ಆ ಪುಣ್ಯಾತ್ಮ ಮಾಡಿ ಹೋಗಿದ್ದಾರೆ. ಮೇಡಮ್ ಭಾಳ ಬೈತಿದ್ರು ಅವ್ರಿಗೆ, ನಿಮ್ಗೆ ಏನು ಹಿಡಿದಿದೆ ಅಂತ. ಒಂದು ಶೇರ್ಸು, ಒಂದು ಮೀನು, ಅದನ್ನು ಬಿಟ್ಟರೆ ಏನಿಲ್ಲ. ನಮಗೆಲ್ಲ ಸ್ವಲ್ಪ ಮೀನನ್ನು ಕಳಿಸ್ಕೊಡ್ತಿದ್ರು ಫ್ರಿಜ್ನಾಗಿಟ್ಟು. ಖಂಡಿತ ಒಳ್ಳೆಯ ಮನುಷ್ಯ. ಅವ್ರ ಹೆಸರಲ್ಲಿ ಈಗ ಅನೇಕ ಸ್ಪೋರ್ಟ್ಸ್ಗಳನ್ನ ಮಾಡಿದ್ದಾರೆ. ವೇಟ್ ಲಿಫ್ಟಿಂಗ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅವ್ರ ಹೆಸರಲ್ಲೇ ಮಾಡಿ ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಸೊಸೈಟಿ ಎಲ್ಲ ಜಾತಿಯ ಮೀನುಗಾರಿದ್ದಾರೆ. ಇವತ್ತು ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಅವರೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಒಂದು ನಿರ್ಧಾರ ನಿಂತು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಮಗುವಿನ ಸ್ವಾಭಿಮಾನ ಮತ್ತು ನಿಷ್ಠೆ ಬಗ್ಗೆ ಬಹಳಷ್ಟು ನಾವು ಹೆಸರು ಪಡೆದಿದ್ದೇವೆ. ಬೇರೆ ಯಾರ ಕಡೆಯಿಂದಲೂ ನಾವು ಹೇಳಿಸ್ಕೊಡುವಂಥ ಕೆಲಸ ಖಂಡಿತ ಮಾಡಲ್ಲ. ನಮಗೆ ನಮ್ಮ ಸಂಸ್ಕಾರ ಹಿರಿಯವರೇ ಕಳಿಸ್ಕೊಟ್ಟಿದ್ದಾರೆ. ಬೋಳೂರು ಅಮೃತಾನಂದಮಯಿ ಶಾಖಾ ಮಠದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಮಾತನಾಡಿ, ಸಂಘದ ಸಮಾಜ ಕಾಳಜಿ ಶ್ಲಾಘನೀಯ, ಸ್ವಾರ್ಥರಹಿತ ಜಗತ್ತಿನ ನಿರ್ಮಾಣಕ್ಕೆ ಇಂತಹ ಕಾರ್ಯ ಪ್ರೇರಣೆಯಾಗಿದೆ ಎಂದರು. ನಿಷ್ಕಳಂಕತೆ ಮತ್ತು ನಿಸ್ವಾರ್ಥತೆಯ ಭಾವನೆ ಇವತ್ತಿಗೂ ನನಗೆ ಒಂದು ಸವಿನೆನಪಾಗಿದೆ. ಅವರನ್ನು ಸ್ಪಂದಿಸಿಕೊಂಡು ಅಮ್ಮನವರು ಕೂಡ ಬೇಕಿದ್ದಂಥ ನಿರ್ದೇಶನಗಳು ಮತ್ತು ಕೂಡಲೇ ಮಾಡಿದಂಥ ವ್ಯವಸ್ಥೆಗಳು ಇಂದಿನ ದಿವಸದ ಬೆಳಕಾಗಿದೆ. ಒಂದು ದೊಡ್ಡ ಮರಕ್ಕೆ ಬೀಜದಲ್ಲಿಯೇ ಅದರ ಸಾಮರ್ಥ್ಯವು, ಶಕ್ತಿಯೂ ಇದೆ. ಆದರೆ ಆ ಬೀಜವನ್ನು ಬಿಟ್ಟು ದಿನನಿತ್ಯ ನೀರು ಕೊಟ್ಟು ಆಮೇಲೆ ಅದಕ್ಕೆ ಬೇಕಿದ್ದ ಸಮಯದಲ್ಲಿ ಗೊಬ್ಬರವನ್ನು ಹಾಕಿ ಪ್ರಾಣಿ ಪಕ್ಷಿಯಿಂದ ಸಂರಕ್ಷಿಸಿ ಬೆಳೆಸಿದ ಮೇಲೆ ಮಾತ್ರವೇ ಅದು ಹೂ, ಹಣ್ಣು, ನೆರಳು, ಪ್ರಕೃತಿ ಸಂರಕ್ಷಣೆಗೆ ಕಾರಣ ಆಗುವುದು. ಇಂಥ ಒಂದು ಮೆಸೇಜನ್ನು ಸಂಘಗಳು ಯಾವತ್ತೂ ಮುಂದಿನ ಪೀಳಿಗೆಗೆ ಕೊಡುವಂಥದ್ದು. ಇವತ್ತಿನ ದಿವಸ ಕೂಡ ಅದೇ ಬೆಂಬಲ ಇವರಲ್ಲಿ ಕಾಣ್ತಾ ಇದೆ. ನಿಮ್ಮ ಈ ಉತ್ಸಾಹ
ಸಂಘಟನೆ ಇದು ಎಲ್ಲವೂ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗಿರಲಿ. ಅಮ್ಮನವರು ನಮಗೆ ಸಾಕಷ್ಟು ನಿಸ್ವಾರ್ಥತೆಯ ಕಾರ್ಯಗಳನ್ನು ಅಮಲ ಭಾರತ, ಸ್ವಚ್ಛ ಭಾರತ ಆರಂಭ ಮಾಡುವ ಮೊದಲು ಅಮಲ ಭಾರತ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವಿಲ್ಲಿ ಮಾಡಿದ್ದೇವೆ. ಅದೇ ರೀತಿ ಇಡೀ ಜಗತ್ತಿನಲ್ಲಿ ಬಹಳಷ್ಟು ಇದೇ ರೀತಿಯ ನಿಸ್ವಾರ್ಥತೆಯ ಕಾರ್ಯಕ್ರಮಗಳನ್ನು ಅಮ್ಮನ ಮಕ್ಕಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಭಾವನೆಯಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ. ಶಾಸಕ ಯಶ್ಪಾಲ್ ಸುವರ್ಣ ಈ ಸಂದರ್ಭ ಮಾತನಾಡಿದರು. ವರ್ಷಗಳ ಹಿಂದೆ ಮೀನುಗಾರರ ಶ್ರೇಯವಿಧಿಗೆ ಮೀನುಗಾರರು ತಂದ ಮೀನಿಗೆ ಉತ್ತಮ ರೀತಿಯ ಬೆಲೆ ಕೊಡಬೇಕು, ಆ ಮೂಲಕ ಸಹಕಾರಿ ತತ್ವದಲ್ಲಿ ಮೀನುಗಾರಿಕೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಹುಟ್ಟಿಕೊಂಡ ಈ ಮಂಗಳೂರು ಯಾಂತ್ರಿಕ ಮೀನುಗಾರ ಸಹಕಾರಿ ಸಂಘ ಬಹುಶಃ ಹಂತ ಹಂತವಾಗಿ ಮೀನುಗಾರರ ಎಲ್ಲ ಕೆಲಸ ಕಾರ್ಯಗಳಿಗೆ ತನ್ನ ವಿಶೇಷವಾದ ಕೊಡುಗೆ ನೀಡಿ ಇವತ್ತು ಮೀನುಗಾರರ ಪ್ರೀತಿಗೆ ಪಾತ್ರವಾಗಿದೆ. ಇವತ್ತು ತಾನು ಗಳಿಸಿದ ಲಾಭದ ಒಂದು ಅಂಶವನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲುವ ರೀತಿಯಲ್ಲಿ ವಿದ್ಯಾರ್ಥಿಗಳಿರ್ಬೋದು, ತನ್ನ ಗ್ರಾಹಕರಿಗೆ ಸಹಾಯಧನ ಇರ್ಬೋದು, ಅದೇ ರೀತಿ ಇನ್ನಿತರ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗೆ ತನ್ನ ಸಹಕಾರವನ್ನು ನೀಡ್ತಾ ಬರ್ತೀನಿ. ಖಂಡಿತವಾದ ಒಂದು ಸಹಕಾರಿ ಸಂಸ್ಥೆ ತನ್ನೆಲ್ಲ ಸಿಬ್ಬಂದಿಗಳಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಅದೇ ರೀತಿ ಸದಸ್ಯರ ಒಂದು ಒಗ್ಗಟ್ಟಿನ ಒಂದು ಪ್ರಯತ್ನ ಮಾಡಿದರೆ ಇದೆಲ್ಲ ಸಾಧಿಸಲಿಕ್ಕಾಗೋದು ಎಂಬುದನ್ನು ಇವತ್ತು ಯಾಂತ್ರಿಕ ಟ್ರಾಲ್ದವರು ಮೀನುಗಾರ ಸಂಘದವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಊರಿನಲ್ಲಿ ಸಹಕಾರಿ ಸಂಘಗಳಿಗೆ ನಾವು ಪ್ರೋತ್ಸಾಹ ಮಾಡಿದರೆ ಅದರ ಲಾಭ ಖಂಡಿತವಾಗಿ ನಮ್ಮ ಊರಿನ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಉಂಟಾಗ್ತದೆ. ಈಗಾಗಲೇ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗಿರ್ಬೋದು, ಬಹಳಷ್ಟು ಉಚ್ಚಿಲದ ದೇವಸ್ಥಾನ ಇರ್ಬೋದು, ಪೂರ್ವ ಮಾರಿಗುಡಿಯ ಜೀರ್ಣೋದ್ಧರಿರುವ ಅಂತ ಬಹಳಷ್ಟು ಕಾರ್ಯಕ್ರಮಗಳಿಗೆ ಈ ಸಹಕಾರಿ ಸಂಘದ ಲಾಭದ ಒಂದು ಅಂಶವನ್ನು ನೀಡುವ ಮೂಲಕ ಅವರು ಸಾಮಾಜಿಕ ಕಳಕಳಿಯನ್ನು ಕೂಡ ನಡೆದಿದ್ದಾರೆ. ಇವತ್ತು ಮೀನುಗಾರಿಕೆ ಎಂಬುದು ಒಂದು ಸಾಹಸಮಯ ಒಂದು ಪ್ರೀತಿ. ಏಕೆಂದರೆ ಸಮುದ್ರ ಗಂಗಾ ಮಾತೆಯನ್ನು ನಂಬಿಕೊಂಡು ನಾವು ಮೀನುಗಾರಿಕೆಯನ್ನು ಮಾಡ್ತೇವೆ. ಮೀನುಗಾರಿಕೆ ಸಂದರ್ಭದಲ್ಲಿ ಮೀನು ಹಿಡಿತಾ ಆದರೆ ಮಾತ್ರ ನಮ್ಮ ಮುಖದಲ್ಲಿ ನಗು ಇರ್ತದೆ, ನಮಗೆ ನೆಮ್ಮದಿ ಇರ್ತದೆ. ಇಲ್ಲದಿದ್ದಲ್ಲಿ ಕೈಯಲ್ಲಿ ವಾಪಸ್ ಬಂದಾಗ ಬಹಳಷ್ಟು ಚಿಂತೆಗೆ ನಾವು ಒಳಗಾಗ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತು ಭವಿಷ್ಯದ ಮೀನುಗಾರಿಕೆ, ಭವಿಷ್ಯದಲ್ಲಿ ಯುವ ಜನತೆ ಯಾವ ರೀತಿ ಮೀನುಗಾರಿಕೆಯನ್ನು ತೊಡಗಿಕೊಳ್ಬೇಕೆಂಬ ಒಂದು ಆಲೋಚನೆ ಮಾಡುವಂಥ ಒಂದು ಅನಿವಾರ್ಯತೆ ಇವತ್ತಿನ ನಮ್ಮ ದಿನದಲ್ಲಿದೆ. ಏಕೆಂದರೆ ಬೇರೆ ಬೇರೆ ವೃತ್ತಿಗಳಿಗೆ ಬೇರೆ ಬೇರೆ ರೀತಿಯಾದ ಭದ್ರತೆಗಳಿರ್ತದೆ, ಬೇರೆ ಬೇರೆ ರೀತಿಯಾದ ವ್ಯವಸ್ಥೆಗಳಿರ್ತದೆ. ಆದರೆ ಮೀನುಗಾರಿಕೆಗೆ ಆ ರೀತಿ ಅಲ್ಲ. ಗಂಗಾ ಮಾತೆ ನಮಗೆ ಅನುಗ್ರಹ ಆಶೀರ್ವಾದ ಮಾಡಿದರೆ ಮಾತ್ರ ನಮಗೆ ಮತ್ಸ್ಯ ಸಂಪತ್ತನ್ನು ದೊರಕಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕರಾವಳಿಯ 3 ಜಿಲ್ಲೆಯ ಮೀನುಗಾರರು ಕೂಡ ಭವಿಷ್ಯದ ಮೀನುಗಾರಿಕೆ ಬೆಳೆಸಬೇಕು. ಯುವ ಜನತೆ ಇನ್ನಷ್ಟು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಕಮಲಾಕ್ಷ ಅಮೀನ್, ಕಾಶಿನಾಥ್ ಕರ್ಕೇರ, ಸಹಕಾರ ರತ್ನ ಪುರಸ್ಕೃತ ಉಮೇಶ್ ಕರ್ಕೇರ ಅವರುಗಳನ್ನು ಸನ್ಮಾನಿಸಲಾಯಿತು. ಅನುಭವವನ್ನು ಪಡೆದಿದ್ರು, ಸ್ವಂತ ಊರಿನಲ್ಲೇ ಮೀನುಗಾರಿಕಾ ವೃತ್ತಿಯನ್ನು ನಿರ್ವಹಿಸಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿರುವ ಸಾಧಕರು. ಕರ್ನಾಟಕ ಪರ್ಸಿ ಮೀನುಗಾರರ ಸಂಘದ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಕರ್ನಾಟಕ ಪರ್ಸಿ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘವನ್ನು ಸ್ಥಾಪಿಸುವಲ್ಲಿ ಅತ್ಯಂತ ಮುತುವರ್ಜಿ ವಹಿಸಿದ್ದು ಮಾತ್ರವಲ್ಲದೆ ಅದರ ಅಧ್ಯಕ್ಷರಾಗಿ 20 ವರ್ಷಗಳ ಸಾರ್ಥಕ ಆಡಳಿತವನ್ನು ನಡೆಸಿದ್ದಾರೆ. ಇಷ್ಟೆಲ್ಲ ಸಮಾಜ ಸೇವೆಯ ಜೊತೆಯಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಸಮಾಜದ ವಿವಿಧ ಸಂಘ ಸಂಸ್ಥೆಗಳಲ್ಲೂ ಕೂಡ ಅಪಾರವಾದ ಶ್ರಮವನ್ನ, ಸೇವೆಯನ್ನ, ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ 3 ದಶಕಗಳ ಕಾಲ ಸಲ್ಲಿಸಿದ ಸೇವೆಗೆ 2023ರಲ್ಲಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಯನ್ನ ಪಡೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. 2023-24ನೇ ಸಾಲಿನಲ್ಲಿ SSLC, PUC, ಪದವಿ, ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಮೀನುಗಾರರ ಕುಟುಂಬದ 180 ವಿದ್ಯಾರ್ಥಿಗಳಿಗೆ ಸುಮಾರು 12 ಲಕ್ಷ ರೂಪಾಯಿ ಮೊತ್ತದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರಾದ ವರದರಾಜ್ ಬಂಗೇರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂಸ್ಥೆ ಕೆಲವು ವರ್ಷಗಳಿಂದಲ್ಲ ಲೋಕನಾಥ್ ಬೋಲರ್ ಬಾರಿ ಒಂದು ಅರ್ಥಪೂರ್ಣವಾದ ನಡಕೊಂಡು ಬೈದೇವೆ. ಅದರ ಬಗ್ಗೆ ಒಂದು 2 ಪಾತ್ರ ಈ ಬೋರ್ಡ್ ಪನೋಡೆ ಆಗೋದು ಬೇಗ ಬಂದಾಗ
ಈ ಸಂಸ್ಥೆ ಈ ಅಚ್ಚುಕಟ್ಟಾದ ಈ ಮಾಸ್ತರವಾದ ಉನ್ನತ ಮಟ್ಟದ ಬೆಲೆಯೋಡಿಗೆ ಬಂದ ಕಾರಣ ಬಂದಾಗ ಅವ್ರು ಶ್ರೀಯುತ ಲೋಕನಾಥ್ ಬೋಲಾರಿ ಅವನ ವೇದಿಕೆಗಳ ಬಂದರೆ ಯಾನ್ ತಯಾರಾದಿಲ್ಲ ದಯಪಂಡ ಈ ನೀಂದ ರೇಟದ ವಿಷಯಡ ಅವಡು ಅರಡ ಮಂದಿನಾಥ ಗಲಾಟೆ ಯಾರನ್ನ ಇಲ್ಲಾಗಬಹುದು ಎಷ್ಟೋ ಸಾರಿ ಗಲಾಟೆ ಮಾಡ್ತಾರೆ ಅರ್ನ ಶ್ರೀಮಂತ ಹುಲಿಯರು ಅರೆಗೆಲ್ಲ ಗೊತ್ತುಂಡು ಒಂದು ದಯಗಿಂಚೆ ಗಲಾಟೆ ಮಾಡ್ತದ ನಾವು ತುನಗ ಇತ್ತೆ ಗಲಾಟೆ ಮಾಡ್ತಿದ್ದಲ್ಲ ಆರು ಬಯ್ಯ ನಾವು ಕಾಲ್ ಮಾಡ್ತಾ ಇದ್ದೇವೆ ಒಲ್ಪುಲ್ಲ ಮಾರ ಫಲ ಇಲ್ಲ ಅನ್ನ ಅಂಚಿನ ಒಂದು ಮುಗ್ಧ ಮನಸ್ಸು ಅರಡಿದ್ದೇವೆ ಬೇಗ ಬಂದ ಈ ಕೊಡ್ತು ಗೆಗಲ್ ಒಂದು ಬಾರಿ ಒಂದು ಕನಸಿತ್ತು ಈ ಮುಲ್ಕೊಂದು ಮಲ್ಲ ಕಟ್ಟಡ ಲೋಕನಾಥ್ ಬೋಲಾರ್ ಬಂದಿದ್ದೇವೆ 6 ಪರಗನೆ ಆಕ್ಚುಲಿ ಕಟ್ಟೋಡು ಇತ್ತು ತೂನಗ ದಾದನ ಎನ್ನೊಂಜಿ ಅಧ್ಯಕ್ಷರಾದ ಹೆಂಗೆ ದಾದನ ಒಂದು ಚಾನ್ಸ್ ತೆಗೆದು ನಾವು ಕಟ್ಟಾರ ದಾದನ ಈ ಸರಿ ಅವನು ಲೋಕಾರ್ಪಣೆ ಮತ್ತು ದಾತನು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಅಧ್ಯಕ್ಷ ಜಯಸಿ ಕೋಟ್ಯಾನ್, IPCLನ ಟೆರಿಟರಿ ಮ್ಯಾನೇಜರ್ ಅಮೋಲ್ ಭೋಸ್ಲೆ, ಲಿಡಿಗೋಷನ್ ಆಸ್ಪತ್ರೆಯ ನಿವೃತ್ತ RMO ಡಾಕ್ಟರ್ ದೇವಿ ಲೋಕನಾಥ ಬೋಳಾರ್, ಮಾತಾ ಅಮೃತಾನಂದಮಯಿ ಮಠದ ಸೇವಾ ಸಮಿತಿ ಅಧ್ಯಕ್ಷರಾದ ಸುರೇಶ್ ಆರಮೀನ್, ಸಂಘದ ನಿರ್ದೇಶಕರಾದ ವಾಣಿಜ್ಯ ಸಾಲಿಯಾನ್, ದಯಾನಂದ ಪುತ್ರನ್, ಮೋಹನ್ ಬಿಂಗ್ರೆ, ವಿಲಿಯಂ ಡಿಸೋಜಾ, ಸರಿತಾ ಪುತ್ರನ್, ಕಿರಣ್ ಪುತ್ರನ್, ಮಹೇಶ್ ಉಳ್ಳಾಲ್, ಗುಲ್ಶಾನ್ ಪುತ್ರನ್, ಕಾರ್ಯದರ್ಶಿ ಟಿಶಿನ್ ಕುಮಾರ್ ಉಪಸ್ಥಿತರಿದ್ದರು. ಗಣೇಶ್ ಬೋಳೂರು ಪ್ರತಿಭಾ ಪುರಸ್ಕೃತರ ಪಟ್ಟಿ ವಾಚಿಸಿದರು. ಉಪಾಧ್ಯಕ್ಷರಾದ ರವಿಕಿರಣ್ ಬೆಂಗ್ರೆ ವಂದಿಸಿ RJ ಪ್ರಸನ್ನ ಕಾರ್ಯಕ್ರಮ ನಿರೂಪಿಸಿದರು.